ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಭಿಕ್ಷಾಟನೆ ಹಾಗೂ ವೇಶ್ಯಾವಾಟಿಕೆ ಬಿಟ್ಟು ಸಮಾಜದಲ್ಲಿ ಸ್ವಾವಲಂಬಿ ಜೀವನ ಮಾಡಲು ಮುಖ್ಯ ವಾಹಿನಿಗೆ ಬರಲು ತೃತೀಯ ಲಿಂಗಿಗಳಿಗೆ ಬ್ಯೂಟಿಷಿಯನ್ ಕೋರ್ಸ್ಗಳನ್ನು ಆಯೋಜಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾಗೂ AISECT ಹಾಗೂ ಮೀಡಿಯಾ SSC ಸಂಸ್ಥೆ ಸಹಯೋಗದೊಂದಿಗೆ 2 ತಿಂಗಳ ಉಚಿತ ಬ್ಯೂಟಿಷಿಯನ್ ಕೋರ್ಸ್ ಆಯೋಜಿಸಲಾಗಿದೆ. ನಗರದ ಸ್ಪಂದನ ಡ್ರಾಪ್ ಇನ್ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. 2 ತಿಂಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ 20ಕ್ಕೂ ಹೆಚ್ಚು ಮಂಗಳಮುಖಿಯರಿಗೆ ಬ್ಯೂಟಿಷಿಯನ್ ತರಬೇತಿ ನೀಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಜಗದಾಂಬ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ ನೂತನ್ ನಂದ, ಬೂಟಾಟಿ ಇನ್ ಶಂಕರ್, AISECT ಶಂಕರ್, ಮುಖ್ಯ ಶಿಕ್ಷಕಿ ಪದ್ಮಾ, ಊರ್ವಶಿ ಹಾಗೂ ಸ್ಪಂದನ ನಿರ್ದೇಶಕಿ ಅಂಜಲಿ ಭಾಗಿಯಾಗಿದ್ದರು. ಹಾಯ್, ಮೈ ನೇಮ್ ಇಸ್ ಅಂಜಲಿ. ನಾನು ಸ್ಪಂದನ ಡ್ರಾಪ್ ಇನ್ ಸೆಂಟರಿಂದ ಬಂದಿದ್ದೀನಿ ಇಲ್ಲಿ. ಸೊ ನಾವು ಡ್ರಾಪ್ ಇನ್ ಸೆಂಟರ್ ಯಾಕೆ ಶುರು ಮಾಡಿದ್ವಿ ಅಂದರೆ, ನಮ್ಮದು TG ಮತ್ತು MSM ಜನಗಳಿಗೆ ಎಲ್ಲೂ ಸೇಫ್ ಸ್ಪೇಸ್ ಇರಲಿಲ್ಲ. ಪಾರ್ಕಲ್ಲೆಲ್ಲ ಅವ್ರು ಮೀಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಸೇಫ್ಟಿ ಇರಲಿಲ್ಲ ಮತ್ತು ಬೇರೆ ಜನ ಬಂದುಬಿಟ್ಟು ಚೇಷ್ಟೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಪ್ರಣತಿ ಅವ್ರ ಜೊತೆ ಮಾತಾಡುವಾಗ ಅವರು ಡ್ರಾಪ್ ಇನ್ ಸೆಂಟರ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಹಾಗಾಗಿ ನಾವು ಇಲ್ಲಿ ಸ್ಪಂದನ ಡ್ರಾಪ್ ಇನ್ ಸೆಂಟರ್ನ ಶುರು ಮಾಡಿದ್ವಿ. ಸೊ ಅದಾದಮೇಲೆ ಇನ್ನೊಂದು ಬಂತು ದ್ಯಾಟ್ TG ಅವ್ರಿಗೆ ನೆಕ್ಸ್ಟ್ ಏನು, ಅವ್ರ ಕಮ್ಯುನಿಟಿಯಲ್ಲಿ ಹೇಗೆ ಪ್ರೊಡಕ್ಟಿವ್ ಆಗ್ಬೋದು ಅಂತ ಒಂದು ಐಡಿಯಾ ಬಂತು. ಸೊ ಆವಾಗ ನಮಗೆ ಐಸೆಕ್ಟ್ ಅವರು ಅಪ್ರೋಚ್ ಮಾಡಿದ್ರು. ದ್ಯಾಟ್ ಅವ್ರಿಗೆ ಒಂದು ಸ್ಪೇಸ್ ಬೇಕಾಗಿತ್ತು, ಆಗಿತ್ತು ಈ ಪ್ರೋಗ್ರಾಮ್ನ ನಡೆಸೋಕ್ಕೆ. ಸೊ ಆವಾಗ ನಾವು ಯೋಚನೆ ಮಾಡಿಬಿಟ್ಟು ಅವ್ರ ಜೊತೆ ನಾವು ಕೈ ಜೋಡಿಸೋಣ ಮತ್ತು ಈ ಪ್ರೋಗ್ರಾಮ್ ಮತ್ತು ಬ್ಯೂಟಿಷಿಯನ್ಸ್ ಕೋರ್ಸ್ನ ಮಾಡೋಣ. ಸೊ ಅದನ್ನು ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಅದ್ರ ಜೊತೆನೂ ಅಟ್ಲೀಸ್ಟ್ 4 or 5 ಪೀಪಲ್ ನಮಗೆ ಅಪ್ರೋಚ್ ಮಾಡಿದ್ದಾರೆ ಕಂಪ್ಯೂಟರಲ್ಲಿ ಅವ್ರಿಗೆ ಟ್ರೈನಿಂಗ್ ಬೇಕು ಅಂತ. ಸೊ ಆವಾಗ ಅವ್ರಿಗೆ ಕಂಪ್ಯೂಟರ್ಸಲ್ಲಿ ಟ್ರೈನಿಂಗ್ ಕೊಟ್ಟರೆ ಅವರು ಆಫೀಸಸಲ್ಲೆಲ್ಲ ಕೆಲಸ ಮಾಡ್ಬೋದು. ಸೊ ಅವ್ರನ್ನ ಸ್ವಲ್ಪ ನಾವು ಔಟ್ ಆಫ್ ದ ಬಾಕ್ಸಲ್ಲಿ ಇಂಟು ದ ಸೊಸೈಟಿ, ಅವ್ರನ್ನ ಇಲ್ಲಿ ನಮ್ಮದು ದಾರಿಯಲ್ಲಿ ತಗೊಬರಬೇಕು, ನಮ್ಮ ಸೊಸೈಟಿ ಜೊತೆ ಅವ್ರು ಇರಬೇಕು ಅಂತ ನಮ್ಮಿಷ್ಟ. ಅದಕ್ಕೆ ನಾವು ಸ್ಪಂದನದಿಂದ ನಾವು ಇದೇ ಕೆಲಸ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ನನ್ನ ಹೆಸರು ಅಂಜಲಿ. ಹೇಳಿ, ನೀವೇನಾದ್ರು ಕೇಳಿದ್ರೆ ನಾನು ಹೇಳ್ಬೋದು. ಓಕೆ, ಈ ಬ್ಯೂಟಿಷನ್ ನಮ್ಮ ಟ್ರಾನ್ಸ್ಜೆಂಡರ್ ಸಂಸ್ಥೆಗೆ ಬ್ಯೂಟಿಷನ್ ಅನ್ನೋರು ತಂದಿದ್ದಾರೆ. ಇವಾಗ ಶಂಕರ್ ಅನ್ನೋರು ಐಸೆಟ್ ಸಂಸ್ಥೆಯಿಂದ ಇದು ಆರ್ಗನೈಜೇಷನ್ ಆಗಿದೆ. ಬಟ್ ಇದರಿಂದ ನಾವು ಎಷ್ಟು ನಾವು ಇಂಪ್ರೂವ್ ಆಗ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟು. ಇವರು ಹೇಗೆ ಕಲಿಸ್ಕೊಡ್ತಾರೆ ಅನ್ನೋದು ಮುಖ್ಯನೇ ಆಗುತ್ತೆ. ನಾವು ಅದು ಎಷ್ಟು ಪೇಷನ್ಸಿಂದ ನಾವು ಕಲ್ತೀವಿ ಅದನ್ನು ನಾವು ಜನ್ರೇಷನ್ಗೆ ನಾವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಕ್ವಶನು ಬರುತ್ತೆ. ಈಗ ಪಬ್ಲಿಕ್ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೋತಾರಾ ಅಂತ. ಬಟ್ ಇದು ಚಾಲೆಂಜಿಂಗ್ ಆಗೇ ಇರುತ್ತೆ. ಬಟ್ ನಾವೇನು ಮಾಡಬೇಕು, ಯಾವಾಗಲೂ ಮರಣಿ ಯತ್ನ ಮಾಡುವಂಥ ನಾವಾದಷ್ಟು ಎಫೆಕ್ಟ್ ಜಾಸ್ತಿ ಹಾಕಿದ್ರೆ ಖಂಡಿತ ಪಬ್ಲಿಕ್ ಬಂದೇ ಬರುತ್ತೆ. ನಾವು ಒಬ್ಬರು ಇಬ್ಬರಿಗೆ ಕರೆಕ್ಟಾಗಿ ಮಾಡಿದ್ರೆ ಅವರು ಒಂದು ಅವೇರ್ನೆಸ್ ಆಗುತ್ತೆ, ಇವ್ರು ಚೆನ್ನಾಗಿ ಮಾಡ್ತಾರೆ. ಒಂದು ಸ್ವಲ್ಪ ಕಾಸ್ಟನ್ನು ಮೊದಲೇ ನಾವು ಕಮ್ಮಿನೇ ತೊಗೊಂಡು ಏನಾದ್ರು ಮಾಡಿದ್ರೆ ನಾವು ಯಾವತ್ತೂ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು, ನೆಗೆಟಿವ್ ಯಾವತ್ತೂ ಥಿಂಕ್ಲೇ ಮಾಡಬಾರ್ದು. ಯಾಕಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಇದು ಮುಂದಕ್ಕೆ ನಮಗೂ ಫ್ಯೂಚರ್ಗೆ ಇಂಪ್ರೂವ್ಮೆಂಟ್ ಆಗ್ಬೋದು. ನಾವು ಒಂದು ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ಬರ್ಬೋದು ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ನಿಶಾ ಅಂತ ನನ್ನ ಹೆಸರು.